ನಿಮ್ಮ ತೋಟದ ಪ್ರತಿ ಒಂದು ಅಂಗಲ ನೆಲವನ್ನು ನೀನ್ ಮುಟ್ಟಿದೀಯಾ ಅಂತ ಕೇಳ್ತಿದ್ರು. ಇದೊಂದೊಂದು 10-15 ತರ ಗಿಡಮೂಲಿಕೆಗಳು ಬಳಸಿ, ಗೋಮೂತ್ರ ಅದೆಲ್ಲ ಬಳಸಿ, ಆಮೇಲೆ ದಾಸವಾಳ ಬಳಸಿ ಮಾಡಿ. ಇಂಧನ ಉಪಯೋಗಿಸಲ್ಲ, ಬಿಸಿಲೇ ಇಂಧನ, ಅದ್ರ ಮೇಲೆ ಇದನ್ನ ಮಾಡಿರೋದು. ನಾ ಏನ್ ಮಾಡ್ಬೇಕು? ಹೌದಲ್ಲ? ಹೌದು ಸರ್. ಇದು ಉಳಿಬೇಕು ಅಂದ್ರೆ ಸಾವಯವ ಸಾಮೂಹಿಕವಾಗಿ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಇದು ಆಮೇಲೆ ಇದು ಏನಂತಾರಲ್ಲ, ಹೆಂಗೆ ಈ ಹಿಂದೂ ಧರ್ಮ ಸನಾತನ ಧರ್ಮ ಹೆಂಗೆ ಲೈಫ್ ಸ್ಟೈಲ್ ಅಂತಾರಲ್ಲ, ಅದು ಇದು ಅದೇ ತರ ಲೈಫ್ ಸ್ಟೈಲ್. ಇದು ನಮ್ಮ ಹಬ್ಬ ಹರಿದಿನ ಜೊತೆಗೆ ಇದು ನಡೆದಾಗ ಮಾತ್ರ ಕುಟುಂಬದವರು ಎಲ್ಲರೂ ಇದ್ರೊಳಗೆ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚಿಗೆ ಆಗ್ತದೆ. ಇಲ್ಲ ಅಂದ್ರೆ ನಾನೊಬ್ಬನೇ ಹೊಡ್ಕಂತಿರ್ತೀನಿ, ನಾನೊಬ್ಬನೇ ಹೇಳ್ತಾ ಇರ್ತೀನಿ, ಇನ್ನೊಬ್ರು ಇನ್ನೊಂದ್ ಮಾತಾಡ್ತಾರೆ, ಅವ್ರು ನನಗೆ ಅದು ಬೇಕಂತಾರೆ, ಇದು ಬೇಕಂತಾರೆ. ಅವ್ರಿಗೆ ಅದನ್ನ ನಾನೀಗ ಇಲ್ಲಿ ಇದು ತೋರಿಸ್ತೀನಿ. ಇದು ಅಮಟೆ ಗಿಡ ಒಂದಿದೆ, ಅಮಟೆಕಾಯಿ ಅಂತೇಳಿ. ಈಗ ಏನಾಗಿದೆ ಅಂದ್ರೆ ನಮ್ಮ ದೇಶದಾಗೆ ಈ ವಿಶ್ವವಿದ್ಯಾಲಯಗಳು ಕೆಲಸ ಹೆಂಗಂದ್ರೆ, ಅವರು ಬೇರೆ ದೇಶದ ಹಣ್ಣು ಹಂಪಲುಗಳ ಮೇಲೆ ಅಲ್ಲಿಂದ ಬಂದು ಅದು ವಿಟಮಿನ್ ಸಿ ಹೆಚ್ಚು, ಇದು ವಿಟಮಿನ್ ಸಿ ಹೆಚ್ಚು ಅಂತೇಳಿ ಅದ್ರ ಮೇಲೆ ಡಿಗ್ರಿಗಳು ತಗೊಂತಾರ ಹೊರತಾಗಿ ನಮ್ದು ಕಾಡು ಸಸ್ಯಗಳು ನಮ್ಮ ಈಗ ನೀವು ಇದೇ ಪರಿಸರದವ್ರು ಅಂದ್ರೆ ಈಗ ಬಯಲುಭೂಮಿಯವರು ಬಿಕ್ಕಿ ಹಣ್ಣು ಗೊತ್ತಿದೆ, ಗೊತ್ತು. ಬೇರೆ ಬೇರೆ ನೀವು ಸ್ಕೂಲ್ ಮುಂದೆ ಎಲ್ಲ ಹಳಬರು ಬಂದ್ ಮಾರ್ತಾ ಇದ್ರು ಬಿಕ್ಕಿ ಹಣ್ಣು ಅಂತೆ, ಯಾವ ಕಾರಿ ಹಣ್ಣು. ತಿನ್ನಕ್ಕೆ ಎಷ್ಟಿತ್ತು? ನಿಮ್ ಮಕ್ಕಳಿಗೆ ತಿನ್ಸಕ್ ಇದೇನಾ ಈಗ? ಇಲ್ಲ. ಎಲ್ಲೋಯ್ತು? ಅದ್ರ ಬಗ್ಗೆ ಅದ್ರಾಗ ಎಷ್ಟು ಪೌಷ್ಟಿಕಾಂಶ ಇತ್ತು, ಯಾರು ಪ್ರಯತ್ನ ಮಾಡಿದಾರ? ಯಾರು ಅದ್ರ ಮೇಲೆ ರಿಸರ್ಚ್ ಮಾಡಿದಾರ? ಈಗ ಇದು ನೋಡ್ರಿ, ಇಲ್ಲಿದೆ ಅಮಟೆಕಾಯಿ ಅಂತ. ಅಮಟೆಕಾಯಿ ಅಲ್ಲಿದೆ ನೋಡ್ರಿ, ಬರ್ರಿ. ಎಲ್ಲ ನಾವು ಸಣ್ಣದಿದ್ದಾಗ ತೆಗ್ದಿರ್ತೀವಿ, ಇದು ದೊಡ್ಡ ಸ್ವಲ್ಪ ಇಸ್ಕೊಂಡಿರ್ತೀವಿ. ಇದು ಅಮಟೆಕಾಯಿ, ಹೌದಾ? ಇದು ಸಿಕ್ಕಾಪಟ್ಟೆ ಹುಳಿ. ಇದನ್ನ ಉಪ್ಪಿನಕಾಯಿ ಮಾಡ್ಕೊಂತೀವಿ. ಒಂದು ನೀವು ಉಪ್ಪಿನಕಾಯಿ ಮಾಡ್ಕೊಳ್ರಿ, ಆದ್ರೆ ಉಪ್ಪಿನಕಾಯಿ ಅಲ್ದೆ ಮತ್ತೇನ್ ಮಾಡಕ್ ಸಾಧ್ಯ? ಯಾರು ನೋಡ್ಯಾರ? ಇದನ್ನ ಯಾರು ಮಾಡ್ಬೇಕು? ಫುಡ್ ಸೈನ್ಸ್ ಅವ್ರು ಮಾಡ್ಬೇಕು, ಆಮೇಲೆ ಫಾರೆಸ್ಟ್ ಅವ್ರು ಮಾಡ್ಬೇಕು. ಇದು ಯಾಕಂದ್ರೆ ಇದು ಎಲ್ಲಿ ಬೇಕಾ ಬೆಳೆಯೋದು. ಇದು ಹಾಕಿ ಬೆಳೆಸಂತದಲ್ಲ, ಯಥೇಚ್ಛವಾಗಿ ಬೆಳೆಯುವಂತದ್ದು. ಎಲ್ಲ ವೆಸ್ಟರ್ನ್ ಘಾಟ್ ಸಿಕ್ಕಾಪಡಿ ಇದೆ. ಬೇರೆ ಬೇರೆ ವೆರೈಟಿ, ದಪ್ಪ ವೆರೈಟಿ ಇದೆ. ಅದ್ರ ಮೇಲೆ ಅವ್ರು ಪ್ರಯೋಗ ಮಾಡಿ ಇದ್ರಲ್ಲಿ ಏನಿದೆ, ಈ ಹಣ್ಣೊಳಗೆ ಏನಿದೆ ಜಾಸ್ತಿ. ಈಗ ನೀವು ಈ ಫೇಸ್ ಕ್ಲೀನರ್ಸ್ ಅಂತ ಬಳಸ್ತಿರಲ್ಲ, ಅದ್ರಲ್ಲಿ ಮೇನ್ ಏನಿರೋದು ವಿಟಮಿನ್ ಸಿ. ಆ ವಿಟಮಿನ್ ಸಿ ಹಣ್ಣಿಂದು ಎಸೆನ್ಸ್ ತೆಗೆದು ಮಾಡ್ತಾರೆ. ಏನು ಕಿತ್ತಳೆ ಹಣ್ಣಿನ ಅದು ಇದು ಅಂತ. ಅದ್ರ 10 ಪಟ್ಟು ಇಲ್ಲಿದೆ, ಇದ್ರಲ್ಲಿ ವಿಟಮಿನ್ ಸಿ ಇದೆ ಇದರಲ್ಲಿ. ಅದನ್ನ ನಾವು ಮಾಡ್ಬೋದಲ್ಲ? ಈಗ ನೀವು ಈಗ ಯಾವನೇ ಆಗ್ಲಿ, ನೀವು ನಾಟಿ ಮಾಡಿ ಅದಕ್ಕೆಲ್ಲ ಮಾಡಿ ಅದ ಹಣ್ಣು ತೆಗೆದು ಅದನ್ನ ನೀವು ಇನ್ನೊಂದಕ್ಕೆ ಉಪಯೋಗಿಸಬಹುದು. ಸಹಜವಾಗಿ ಬೆಳೆದಿದ್ದನ್ನ ಅದನ್ನ ಹೆಂಗೆ ನಾವು ಉಪಯೋಗಿಸ, ಲಾಸ್ಟ್ ಇದ್ರದ್ದು ಎಸೆನ್ಸು ಇದ್ರದ್ದು ಅದ್ರದ್ದು ಟೆಕ್ನಾಲಜಿ ಬಂದ್ರೆ ಸುಲಭದಲ್ಲಿ ಹೆಚ್ಚು ನೀವು ರೈತರಿಗೆ ಮುಟ್ಟಬಹುದು. ಒಂದು ನಮ್ ಪರಿಸರದ ಗಿಡಗಳು ಉಳಿಸ್ತಾವಲ್ಲ, ಅದನ್ನ ಯಾರು ಕಡಿಯಕ್ ಹೋಗಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾರು. ಈಗ ಆಮೇಲೆ ನೋಡ್ರಿ, ನೀವೇ ನೋಡ್ತಿದ್ರಿ, ನಮ್ ದೇಶದಲ್ಲಿ ಫಸ್ಟ್ ಆಯಿಲ್ ಖರೀದಿ ಮಾಡ್ತಿರೋದು ನಾವು ಹೊರಗಡೆ, ಹೌದಾ? ನೆಕ್ಸ್ಟ್ ಏನ್ ಹೇಳ್ರಿ? ಹಣ್ಣುಗಳು ಅಲ್ಲ, ನೆಕ್ಸ್ಟ್ ಆಯಿಲ್ ಆದ್ಮೇಲೆ ನೆಕ್ಸ್ಟ್ ಏನ್ ಖರೀದಿ ಮಾಡ್ತೀವಿ? ಗೋಧಿ ಅಲ್ಲ, ಈಗ ನೆಕ್ಸ್ಟ್ ಇದು ಏನು ಖಾದ್ಯ ತೈಲ, ಎಣ್ಣೆ, ಪಾಮ್ ಆಯಿಲ್. ಏನು ಆದ್ರೂ ಕೂಡ ಕಲಬೆರಕೆ. ಈ ತರ ಕಲಬೆರಕೆ ತಿಂದು ಎಷ್ಟು ದಿವಸ ಬದುಕ್ತಿವಿ ನಾವು? ಈಗ 100 ಇದ್ದದ್ದು ಏಜಿಗೆ 60 ಆಗತ್ತೆ. 60 ಅಲ್ಲ, 40 ನಿಮ್ದು. ಈಗ 40-45 ವರ್ಷದ ಮೇಲೆ ನಿಮ್ ಹತ್ರ ಶಕ್ತಿ ಇಲ್ಲ. ಇವತ್ತು ಎಲ್ಲರೂ ಅರ್ಧ ದಿವಸ ದುಡಿಯಕ್ಕೆ ಅದಕ್ಕ ಇದ್ ಮಾಡ್ತಾರಂದ್ರೆ ಪೂರಾ ಅವ್ರಿಗೆ ಮಾಡಕ್ ತಾಕತ್ತಿಲ್ಲ. ಮೊದ್ಲು 6 ಗಂಟೆಗೆ ಹೋದ್ರೆ 6 ಗಂಟೆಗೆ ಬರ್ತೀರಿ, ಯಾರು ಹೋಗ್ತಾರೆ 6 ಗಂಟೆಗೆ? ನಿಮ್ ನಮ್ಮ ಮೂಲಕ ನಾವೇ ಹೋಗೋದಿಲ್ಲ ಈಗ. ಹಂಗಾಗಿದೆ ಈಗ. ಮನೆ ನಮ್ದು ಇಲ್ಲಿದೆ, ನಾವ್ ಇದೀವಿ. ಇಲ್ಲೊಂದು ನಮ್ದೆಲ್ಲೋ ಮನೆಯಲ್ಲೋ ಇದೆಲ್ಲ ತೋಟ ಎಲ್ಲ ಅಂದ್ರೆ ಯಾರು ನಿಮ್ 6ರಿಂದ 6 ಯಾರು ಇದಾರೆ ಹೇಳ್ರಿ? ಇದೇನ್ ಗಿಡ ಸರ್? ಇದು ರಾಮಫಲನೇ.
ರಾಮ್ಫಲ. ಹಾ. ಓಕೆ ಓಕೆ, ಈ ತರ ಮರ ಇದು. ದೊಡ್ಡದಾಗಿ ಕಟಿಂಗ್ ಗಿಟ್ಟಿಂಗ್ ಏನು ಮಾಡಲ್ಲ ಸರ್ ನೀವು? ಕಟಿಂಗ್ ಅಂದ್ರೆ ನಮ್ಗೆ ಅಡ್ಡ ಬಂದ್ರೆ ತೆಗಿತೀವಿ ಅಷ್ಟೇ. ಹಾ, ಹಾ, ಹಣ್ಣು ಅದು ಬಿಟ್ರೆ ಬಿಟ್ರೆ ಅದಕ್ಕೆ ಬಿಡ್ತೀರಿ. ಓಕೆ. ಸಿಂಹದಿಂದೆಲ್ಲ ಒಳ್ಳೇದಲ್ಲ. ಹಾ. ಈಗ ನೀವು ಇನ್ನೊಂದು ಹ್ಮ್ ಈ ಪ್ರೂನಿಂಗ್ ಅನ್ನೋದು ಕೆಲವೊಂದಕ್ ಬೇಕು, ಕೆಲವೊಂದಕ್ ಬೇಡ. ಹ್ಮ್ ಹ್ಮ್ ಎಲ್ಲಾ ಗಿಡಗಳು ಇಷ್ಟಪಡಲ್ಲ ಪ್ರೂನಿಂಗ್. ಹೌದು ಸರ್. ಆಯ್ತಾ? ಈಗ ನೋಡ್ರಿ, ನಾನ್ ಹೇಳ್ಬೇಕಂದ್ರೆ ಪ್ರೂನಿಂಗ್ ಎದಕ್ ಬೇಡ ಅಂತೀನಿ ಅಂದ್ರೆ, ಈಗ ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ, ಬಾಳೆಗೆ ಪಟ ಕಡಿಯೋದು ಅಂತ ಹೇಳ್ತಾರೆ. ಹೌದು. ಪಟ ಕಡಿಯೋದು ಅಂದ್ರೆ ಏನಂದ್ರೆ, ಎದಕ್ ಕಡಿತೀರಪ್ಪ ಅಂದ್ರೆ ನೆಲ ಲೂಸ್ ಮಾಡ್ತೀವಿ ಒಂದ್ ಹೇಳ್ತಾರೆ. ಎರಡನೇದು ಕಸ ಬರಬಾರ್ದು ಅಂತ ಹೇಳಿ ಕಡಿತಾರೆ. ಪಟ ಕಡಿಯೋದಂದ್ರೆ ಕುಕ್ ಹಾಕ್ತಾರೆ ಎಲ್ಲ ಕಡಿದು. ಈ ಬಾಳೆ ಹಿಂಗಿದೆ ಅಂದ್ರೆ ಸುತ್ತದ್ಲು ಕಡಿತಾ ಇರ್ತಾರೆ. ಹೆಚ್ಚು ಕಮ್ಮಿ ವರ್ಷ ಇಡೀ ಕಡಿತಾರ ಅದನ್ನ. ಹೌದು. ವರ್ಷ ಇಡೀ ಕಡಿದ ಮೇಲೆ ಅದಕ್ಕೆ ಏನಾಯ್ತು ಅಂದ್ರೆ, ಈಗ ನಿಮ್ದೇ ಕಾಲು ನೀವೀಗ ಎಡವಿರಪ್ಪ, ಗಾಯ ಆಗಿದೆ. ನೀವು ಚಿಂತೆ ಎಲ್ಲಿರುತ್ತೆ ನಿಮ್ದು? ಗಾಯದ ಮೇಲೆ ನೀ ಹೆಂಗಪ್ಪ ನಡಿಯೋದ್, ನಾನು ಏನ್ ಮಾಡ ಕೆಲ್ಸಕ್ ಮನ್ಸು ಬರಲ್ಲ. ಹೌದಾ? ಅದ್ರ ಬದ್ಲು ಅದು ಕಡಿಯೋದ್ ಬಿಟ್ರೆ ನಾವು, ಅದು ಕಾಂಡ ದುಡ್ದಾಗುತ್ತೆ, ಅದ್ರ ಹಣ್ಣು ಚೆನ್ನಾಗ್ ಬರುತ್ತೆ, ಅದು ಬೇರು ಸಮವಾಗಿ ಎಲ್ಲ ಕಡೆಗೆ ಇರುತ್ತೆ. ಈ ತರ ಬಹಳ ಮಾಡ್ಬೋದು ನಾವು. ಆದ್ರೆ ನಮ್ ಅಭ್ಯಾಸಗಳಿಗೆ ತಪ್ಪು ಮಾಡ್ತಿದೀವಿ. ರೈತರು ನಮ್ಮ ಅಭ್ಯಾಸಗಳನ್ನ ಕಮ್ಮಿ ಮಾಡ್ತಾರ. ಆಮೇಲೆ ಇನ್ನೊಂದು ಗೊತ್ತು, ಈಗ ಎಲ್ಲರ ಪ್ರಯತ್ನ ಏನಂದ್ರೆ ರೈತರನ್ನ ಹೊಲಕ್ ಹೋಗ್ಬಾರ್ದಂತ. ಹೌದು ಸರ್. ಈಗ ರೈತ ನೀನು ಮನೆಗಿರಪ್ಪ, ಹೊರಗ್ ಬರ್ಬೇಡ ಅಂತ. ಹೆಂಗೆ ಅಂದ್ರೆ, ಈಗ ಏನಂದ್ರೆ ಮೊಬೈಲ್ ಇಂದ ಆಪರೇಟ್ ಮಾಡೋ ಸ್ಟಾರ್ಟರ್ ಬಂದು, ಆಯ್ತಾ? ಹೌದು. ನೀವು ಆಮೇಲೆ ಡ್ರೋನ್ ಬಂದು ಔಷಧಿ ಹೊಡಿಯೋದು. ಅದಾಯ್ತಾ? ಈಗ ಟ್ರ್ಯಾಕ್ಟರ್ ಬಂದವ ಬ್ಲೂಟೂತ್ ಇದ್ರಾಗ, ಏನು AI, ನೀವ್ ಇಲ್ಲೇ ಕುತ್ಕೊಂತೀರಿ, ನಿಮ್ ಹೊಲ ಹೊಡ್ಕೊಂಡ್ ಬರ್ತತೆ. ಅಂದ್ರೆ ನೀವು ನಮ್ಮ ಒಬ್ರು ಪುರುಷೋತ್ತಮರಾಯರ್ ಅಂತ ತೀರ್ಥಹಳ್ಳಿಯವರು, ಅವ್ರ ಏನಂತಿದ್ರಂದ್ರೆ, ನಿಮ್ಮ ತೋಟದ ಪ್ರತಿ ಒಂದು ಅಂಗಲ ನೆಲವನ್ನು ನೀನ್ ಮುಟ್ಟಿದೀಯಾ ಅಂತ ಕೇಳ್ತಿದ್ರು. ಮೆಟ್ಟಿದೀಯಾ, ಮುಟ್ಟಿದೀಯಾ, ಪ್ರತಿಯೊಂದು ಗಿಡದ ಜೊತೆಗೆ ನಿಂತ್ಕೊಂಡು ಮಾತಾಡಿಯಾ ಮೌನವಾಗಿ. ಅದನ್ನೇ ಈಗ ಏನ್ ಹೇಳ್ತಾರೆ, ಬೇರೆ ದೇಶದಾಗೆ ಅಪ್ಕೊಳ್ಳೋದು, ಗಿಡಗಳನ್ನ ಅಪ್ಕೊಂಡು ಸುಮ್ನೆ ಇರ್ಬೇಕಂತೆ. ಜಪಾನ್ನವ್ರದ್ದು ಅದು ಥೆರಪಿ, ಟ್ರೀ ಥೆರಪಿ ಅಂತ ಶುರು ಆಗಿದೆ. ಅದಕ್ಕೆ ನಿಮ್ ಮನಸ್ಸನ್ನ ಗಿಡದ ಜೊತೆ ಜೋಡಿಸ್ರಿ ಅಂತ. ಆಮೇಲೆ ಆಕಳನ್ನ ಅಪ್ಕೊಳ್ಳೋದು, ನಿಮ್ ಮನಸ್ಸನ್ನ ಅದ್ರ ಜೊತೆ ಜೋಡಿಸ್ರಿ ಅಂತ. ನಮ್ಮ ಯಾವತ್ತಿಂದ ಇದಾವೆ ಇವೆಲ್ಲ ಗೊತ್ತಿಲ್ಲ. ಸಣ್ಣ ಹುಡ್ರು ಇದ್ದಾಗ ದನಗಳು ಹೊಡ್ಕೊಂಡು ಹೋಗ್ತಿದ್ರು. ತಗೊಂಬಂದು ಕಾಲ್ಗೆ ಇದು ಬೆಳಗಿನ ಸಾಯಂಕಾಲದವರೆಗೆ 4 ಗೋಡೆ ಹಾಕಿ, ಸಣ್ಣ ಹುಡ್ರಿಂದ 3 ವರ್ಷದಿಂದ ಹಾಕ್ಬಿಡ್ತಾರ. ಅವು ದೂರ ಆಗ್ಬಿಡ್ತಾವ, ಪರಿಸರದಿಂದ ದೂರ ಆಗ್ಬಿಡ್ತಾರ. ಇದು ವ್ಯವಸ್ಥೆ ನಡೀತಿರೋದು. ಏನ್ ಮಾಡಕ್ಕಾಗತ್ತೆ? ಅದರಿಂದ ಪರಿಸರ ಅವ್ರಿಗೆ ಬೇಕು ಅಂದ್ರೆ, ನಾಳೆ ನಮ್ ಭೂಮಿ ಉಳಿಬೇಕು ಅಂದ್ರೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ಲೇಬೇಕು. ಬೈಲಲ್ಲಿ ಪಾಠ ಮಾಡ್ಬೇಕು, ಗಿಡ ಮರ ನೋಡ್ಬೇಕು. ಅವಾಗ ಏನಾದ್ರು ಕಾಳ್ತೀವಿ. 4 ರೂಮ್ ಒಳಗೆ, AC ರೂಮ್ ಒಳಗೆ ಪಾಠ ಮಾಡಿದ್ರೆ ಖಂಡಿತ ಆಗಲ್ಲ. ಅಷ್ಟೇ. ಇದ್ ನೋಡ್ರಿ, ಇದು ಕೆನಾನ್ ಬಾಲ್ ಟ್ರೀ ಅಂದ್ರೆ ನಾಗ್ಲಿಂಗ್ ಪುಷ್ಪ ಅಂತ. ನಾವು ಮೊನ್ನೆ ತನಕ ಇದು ಕಾಯಿ ವಾಸನೆ ಇದು ಅಂತ ಇದ್ರಲ್ಲಿ ಬಣ್ಣ ತಯಾರು ಮಾಡ್ಬೋದಂತೆ. ಇದ್ರಲ್ಲಿ ಈ ಮೊನ್ನೆ ಇವ್ರು ಬಂದವರು ಹೇಳಿದ್ರು, ಇದು ಬ್ಲೂ ಬಣ್ಣ ಅಂದ್ರೆ ನೀಲಿ. ನೀಲಿ ಏನಿದೆ ಅಲ್ಲ, ಬಹಳ ರೇರ್ ಅಂತ ಸಿಗದು. ಆ ತರ ನೀಲಿನ ಇದ್ರ ತಯಾರು ಮಾಡ್ಬೋದಂತೆ. ಅಂದ್ರೆ ಅವ್ರು ಏನಂತಾರೆ, ಇಂಡಿಕಾ ಅಂತ ಹೆಸರು. ಇಂಡಿಕಾ ಕಲರ್, ಇಂಡಿಗೋ ಕಲರ್ ಅಂತಾರೆ. ಆ ಇಂಡಿಗೋ ಕಲರ್ ಅಂದ್ರೆ ಬ್ಲೂ ಕಲರ್, ಬಟ್ಟೆಗೆ ಎಲ್ಲ ಬಳಸೋದು. ಆ ಹೆಸರು ನಮ್ಮ ದೇಶದಾಗೆ ಆ ಕಲರ್ ಸಿಕ್ತಿತ್ತಂತ, ಇಂಡಿಕಾ ಅಂತ. ಈ ಬ್ರಿಟಿಷ್ ನೀಲಿ ಬೆಳೆಸ್ತಿದ್ರು ಅಂತ ಒಂದು ಮೊದ್ಲು ಬೆಳೆ, ನೀಲಿ ಬಣ್ಣನ ಬೆಳೆಸ್ತಿದ್ರು ಅಂತ. ಆ ನೀಲಿಗಾಗಿ ನಮ್ಗೆ ಇಂಡಿಯಾ ಅಂತ ಹೆಸರು ಬಂದಿರೋದು ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು. ಅವರು ಟೆಕ್ಸ್ಟೈಲ್ ಇಂಜಿನಿಯರ್. ಅವರು ಅದ್ರ ಬಗ್ಗೆ ಬಟ್ಟೆಗಳು, ಅದ್ರ ಬಗ್ಗೆ ನಾರು, ಅದ್ರ ಬಗ್ಗೆ ಬಹಳ ತಿಳ್ಕೊಂಡಿದಾರೆ. ಬಣ್ಣಗಳು, ನ್ಯಾಚುರಲ್ ಬಣ್ಣಗಳು, ಹಂಗೆ ಈ ತರ. ಕೊಬ್ಬರಿ ಎಣ್ಣೆ, ಹಸಿಕಾಯಿ ಎಣ್ಣೆ, ಒಣಕಾಯಿ ಎಣ್ಣೆ ಎರಡು. ವರ್ಜಿನ್ ಕೋಕೋನಟ್ ಆಯಿಲ್, ಇದನ್ನ ಕುಡಿತಾರೆ. ಆಮೇಲೆ ಅಡಿಗೆಗೆ ಉಪಯೋಗಿಸ್ತಾರೆ. ದಿವಸ 1 ಚಮಚ ಅವ್ರು ತಗೊಂಡಿದಾರೆ ಅಂದ್ರೆ ಅವರಿಗೆ ಈ ಜಠರ ಸಂಬಂಧಿ ಸ್ವಲ್ಪ
ಏನೇನ ಕಾಯಿಲೆ ಸ್ವಲ್ಪ ದೂರ ಇರೋ ಪುಟ ಹ್ಮ್. ಅವ್ರ ಮೈ ಮೇಲೆ ಬೀಳ್ತಿಯಲ್ಲ ಹ್ಮ್ ಅದನ್ನ ಅವ್ರಿಗೆ ಕಡಿಮೆ ಆಗುತ್ತೆ, ಮತ್ತೆ ಬೊಜ್ಜು ಎಲ್ಲ ಕರಗ್ತದೆ ಅಂತ ಹೇಳ್ತಾರೆ. ಓಕೆ ಅದನ್ನ ಆಮೇಲೆ ಇದಂತೂ ಆ ಅಡಿಗೆಗೆಲ್ಲ ಉಪಯೋಗಿಸೋದು ಎಣ್ಣೆ, ಮಾಮೂಲು ಕೊಬ್ಬರಿ ಇರುತ್ತಲ್ಲ, ಒಣ ಹೌದು ಕೊಬ್ಬರಿದು, ಹಾ. ಅದ್ರದ್ದು ಗಾಣದ ಎಣ್ಣೆ. ಹಾ ಹಾ ಆಮೇಲೆ ಇದು ಗುಲಾಬಿ ಇದೆಲ್ಲ ಸೇರಿಸಿ ಜೇನುತುಪ್ಪ, ಗುಲಾಬಿ ಇದೆಲ್ಲ ಸೇರಿಸಿ ಇದು ಗುಲ್ಕನ್. ಗುಲ್ಕನ್ನು. ಹಾ ಹಾ ಹಾ. ಆಮೇಲೆ ಇದು ಶಾಂಪು, ಓಕೆ ಸರ್. ಇದರೊಂದೊಂದು 10-15 ತರ ಗಿಡಮೂಲಿಕೆಗಳು ಹಾ ಹಾ. ಬಳಸಿ, ಗೋಮೂತ್ರ ಅದೆಲ್ಲ ಬಳಸಿ, ಆಮೇಲೆ ದಾಸವಾಳ ಬಳಸಿ ಮಾಡಿವಿ. ಓ ಇದೇನು ಸರ್? ದಾಸವಾಳ ದಾಸವಾಳ ಪುಡಿ, ಪೌಡರ್ ಸರ್? ದಾಸವಾಳ ಪುಡಿ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಇದು ಇದು ಶಾಂಪುಗೂ ಉಪಯೋಗಿಸ್ತೀವಿ. ಹಾ ಹಾ ಹಾ. ಮತ್ತೆ ಇದ್ರದ್ದು ಹೂವಿಂದು ಪಕಳೆಗಳು ಇರುತ್ತಲ್ಲ, ಹಾ, ಹಾ. ಅದನ್ನ ನಾವು ಇದಕ್ಕೆ ಏನು ಹಾ. ಅದು ಕಷಾಯಕ್ಕೆ ಯೂಸ್ ಮಾಡ್ತೀವಿ. ಓಕೆ ಓಕೆ ಸರ್. ಆಮೇಲೆ ಇದು ಮಾವಿನ ಹಣ್ಣಿಂದು ಹಾ, ಈ ಹಾ. ತರ ಒಣಗಿಸಿ, ಇದು ಲೆದರ್ ಅಂತ ಹೇಳ್ತಾರೆ. ಆಮೇಲೆ ಇದು ನೀವು ನ್ಯಾಚುರೋ ಅಂತೇಳಿ ತಿನ್ನಕ್ಕೆ ಹಣ್ಣಿಂದು, ಇದನ್ನ ಹುಡುಗರಿಗೆ ಎಲ್ಲ ತಿನ್ಬೋದು. ತಿನ್ರಿ ಇದನ್ನ. ಇದನ್ನ ಇದು ಇದೆಲ್ಲ ನಮ್ಮ ಸೌತ್ ಕೇಂದ್ರ ಕಡೆಗೆಲ್ಲ, ಈ ಕೋಸ್ಟಲ್ ಏರಿಯಾದಾಗೆಲ್ಲ ಇದು ಎಲ್ಲ ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಮಾಡಂತ ಇದು. ಹಣ್ಣು ಹೆಚ್ಚಿದ್ದಾಗ ಸಹಜವಾಗಿ ಸಿಗ್ತದಲ್ಲ, ಒಂದ್ ತಟ್ಟಿಗೆ ಹಾಕಿ ಒಂದ್ ಸ್ವಲ್ಪ ತುಪ್ಪ ಹಚ್ಚಿಟ್ಟು, ಯಾವ್ದೇ ಇದಿಲ್ದಂಗೆ, ಅಂದ್ರೆ ಇಂಧನ ಉಪಯೋಗಿಸಲ್ಲ, ಬಿಸಿಲೇ ಇಂಧನ, ಅದ್ರ ಮೇಲೆ ಇದನ್ನ ಮಾಡಿರೋದು. ಇದು ಒಂಥರ ಆ ಹಣ್ಣಿನ ಇದ್ರ ಮೇಲೆ ಇದಿರುತ್ತೆ, ಬಹಳ ದಿವಸ ಇರುತ್ತೆ. ಇದನ್ನ ಮೊದ್ಲೆಲ್ಲ ಏನ್ ಮಾಡ್ತಾರೆ, ಅಡಿಗೆ ಇದಿರ್ತದಲ್ಲ, ಅಟ್ಟ ಅಂತ ಇರ್ತದೆ, ಹೊಗೆ ಆಡ್ತಾ ಇರ್ತದೆ, ಆ ಜಾಗದಾಗ ಇದನ್ನ ಸಂಗ್ರಹಣೆ ಮಾಡ್ತಿದ್ರು. ಒಂದೂವರೆ ವರ್ಷ ಏನು ಆಗಲ್ಲ ಆತರ. ಆಮೇಲೆ ಇದು ನಮ್ ತೋಟದ್ದು ಲಿಂಬೆ, ಇದು ಸಿಕ್ಕಾಪಟ್ಟೆ ರಸ ಇರ್ತದೆ. ಆಮೇಲೆ ಇದು ಕೀಪಿಂಗ್ ಕ್ವಾಲಿಟಿ 3 ತಿಂಗಳು ಇರುತ್ತೆ. 3 ತಿಂಗಳು ಸರ್? 3 ತಿಂಗಳು ಫ್ರಿಜ್ ಆಗಿ ಇಟ್ರೆ 3 ತಿಂಗಳು ಇರುತ್ತೆ. ಓಪನ್ ಆಗಿಟ್ರೆ 1-1.5 ತಿಂಗಳು ಏನಾಗಲ್ಲ. ಯಾವ ಲಿಂಬು ಸರ್ ಅದು? ಯಾವ ಲಿಂಬು ಸರ್ ಅದು? ಇದು ಜವಾರಿ ಲಿಂಬೆ. ಜವಾರಿ. ವರ್ಷ ಇಡೀ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಒಂದ್ಸಲ ಹೆಚ್ಚು ಒಂದ್ಸಲ ಕಮ್ಮಿ ಇದ್ದೇ ಇರ್ತದೆ. ಆಮೇಲೆ ಇದು ಏನಂದ್ರೆ ಮೆಣಸಿನ್ಕಾಯಿ, ಈಗ ನೋಡ್ರಿ 15 ದಿವಸ ಆಗಿದೆ, ಏನಾಗಿಲ್ಲ, ಕೊಯ್ದು 15 ದಿವಸ ಆಗಿದೆ, ಹಿಂಗೆ ಇದೆ. ಮಾರ್ಕೆಟ್ ಇಂದ ಈ ತರ ಯಾವತ್ತಿಗೆ ಇರೋದಿಲ್ಲ, ಕೊಳ್ತು ಬಿಡ್ತದೆ. ಅದೇ ಅದು ಬದ್ನೆಕಾಯಿ ಒಳಗ ಹಾಕಿದ್ರ. ಆಮೇಲೆ ಇದು ಚಟ್ನಿ ಪುಡಿ. ಇದು ಏನಂದ್ರೆ ನಮ್ಮದೇ ಕರ್ಬೇವು ಮತ್ತೆ ಇದು ಯೂಸ್ ಮಾಡಿ ಕೊಬ್ಬರಿ, ಕರ್ಬೇವು, ಮತ್ತೆ ಏನಂತಾರೆ ಪುದೀನ. ಇದು ಮಹಿಳೆಯರಿಗೆ ಬಹಳ ಉತ್ತಮ. ರಕ್ತಹೀನತೆಗೆ ಇದು ಚಟ್ನಿ ಪುಡಿ ಊಟ ಮಾಡಿದ್ರೆ ಅವರು ದಿವಸ ಬಹಳ ಅವರಿಗೆ ಮತ್ತೆ ರಕ್ತ ಉತ್ಪತ್ತಿ ಹೆಚ್ಚಾಗುತ್ತೆ. ಈ ತರ ಇರುತ್ತೆ. ಇದು ಒಂದು ಹೊಸ ಪ್ರಯೋಗ ಮಾಡ್ತಾ ಇದೀನಿ. ಇನ್ನು ಅದು ಮೈದಾದ ಜೊತೆಗೆ, ಮೈದಾ ಬಿಟ್ಟು ಈ ಬ್ರೆಡ್ ತಯಾರು ಮಾಡಕ್ಕೆ ಏನೋ ಒಂದು ಯೂಸ್ ಮಾಡೋದಂತ, ಈ ಬಾಳೆ ದಿಂಡು ಇರುತ್ತಲ್ಲ, ಒಳಗಡೆ ಈ ನಾರು ಇರುತ್ತೆ, ಇದು ದಿಂಡು ಬರುತ್ತೆ, ಟ್ಯೂಬ್ಲೈಟ್ ಟೈಪ್ ಸೆಂಟರ್, ಅದ್ರದ್ದು ಇದು ಪುಡಿ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದ್ರದ್ದು ಮುಂದೆ ಭಾಗ ಮಾಡ್ಬೇಕು. ಇದ್ರದ್ದು ಹೌದಾ? ಸರಿ. ಇದು ವಿತೌಟ್ ಕೊಬ್ಬರಿ ಇದೆ. ಈಗ ಅಮ್ಮವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ, ಅಮ್ಮವ್ರದ್ದು ಸಪೋರ್ಟ್ ಎಷ್ಟಿದೆ ಸರ್ ತಮಗೆ? ಅವ್ರದ್ದೇ 100%. ಅವ್ರದ್ದು 100%. ಇವರಿಗೆ 5-6 ವರ್ಷದಿಂದ ಇವ್ರದ್ದು ಒಂದ್ ಸ್ವಲ್ಪ ಇನ್ನು 100% ಆಗ್ಬೇಕು. ಇವ್ರದಷ್ಟು ಇವ್ರ ಅಪ್ಪ ಅಮ್ಮಂದು ಜಾಸ್ತಿ ನನಗೆ. ಬಾಳ ನಂದು ಏನೇ ಪ್ರಯೋಗ ಮಾಡಿ ಫೇಲ್ ಮಾಡಿದ್ರೆ ಎಪ್ಸೋದ್ ಅವ್ರೆ, ಮತ್ತೆ ಮಾಡ ಇನ್ನೊಂದ್ ಮಾಡ, ಅದೇನ್ ಬಿಡು ಹೋಗು ಅಂತ. ಆತರ ಅಮ್ಮನ್ ಮಾತಾಡ್ಸ್ಬೋದ? ಮಾಡಿ, ದಯವಿಟ್ಟು ಮಾತಾಡ್ಸಿ. ತುಂಬಾ ಧನ್ಯವಾದ ಸರ್ ತಮ್ಮ ಉಪಯುಕ್ತವಾದ ಮಾಹಿತಿಗೆ. ನಿಮ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ರೈತರು ಯಾರಾದ್ರೂ ಮಾಹಿತಿ ಕೇಳಿದ್ರೆ ಖಂಡಿತವಾಗಿ ಕೊಡ್ತೀವಿ. ಜೊತೆಗೆ ಇಲ್ಲಿ ಯಾಕಂದ್ರೆ ಸುಮಾರು ವೆರೈಟಿ ಗಿಡಗಳು ನೋಡಿದೆ, ಯಾರಾದ್ರೂ ಸಸಿ ಅಥವಾ ಸಸಿ ಬಂದ್ರು ಬೇಕು ಅಂದ್ರೆ ಮಾಡಿ ಕೊಡ್ತೀವಿ. ಅದೇನಿರುತ್ತೆ ಚಾರ್ಜ್ ಕೊಡ್ತೀವಿ. ಬಹಳಷ್ಟು ಕೆಲವೊಂದು ಸಸಿಗಳನ್ನ ನಾವು ಕೆಲವೊಂದು ಏನಂದ್ರೆ ಸುಮ್ನೆ ಕಟಿಂಗ್ಸ್ ಗಳು ಕೊಡ್ತಾ ಇದೀವಿ, ಉಳಿಲಿ ಅಂತ, ಪರಿಸರದಲ್ಲಿ ಅದು ಗಿಡ ಇರ್ಲಿ ಅಂತ. ಮತ್ ಕೆಲವೊಂದು ಮಾತ್ರ ನಾವು ಅದಕ್ಕೆ ಚಾರ್ಜ್ ಮಾಡ್ತೀವಿ. ಧನ್ಯವಾದ. ನಮಸ್ಕಾರ.